ಬೆಳಗಿಧ್ವಜೆಯು ನೋಳ್ಪರಿಗೆ ಥಳಥಳಿಸುತ್ತಲಿ ಕಂಗೊಳಿಸುವಂತದಿ ತೊಳೆದು ದೇಹವ ನಾಮ ಮುದ್ರೆಗಳಿಂದಲಂಕರಿಸಿ ಒಲಿಸಿ ನಿತ್ಯ ಕುತರ್ಕ ಯುಕ್ತಿಗಳಲವ ಬೋಧರ ಶಾಸ್ತ್ರ ಮರ್ಮವ ತಿಳಿಯದಿಹನರ ಬರಿದೆ ಇದರೊಳು ಶಂಕಿಸಿದರೇನು. ಉನ್ನತ ಪ್ರಾರ್ಥಿತ ಶೇಷ ಸಂಸಾಧಕಂ ಸನ್ನತಾಲೌಕಿಕಾನಂದದ ಶ್ರೀಪದಂ ಭಿನ್ನ ಕರ್ಮಾಶ್ರಯ ಪ್ರಾಣಿ ಸಂಪ್ರೇರಕಂ ತನ್ನ ಕಿಂ ನೇತಿ ವಿದ್ವಸ್ತು ಮೀಮಾಂಸಿತಂ ಪ್ರೀಣಯಾಮೋ ವಾಸುದೇವಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಶ್ವಾಸಸಂಧಿ ಪದ್ಯ 22. ಬೆಳಗಿಧೂಜಿಯು ನೋಳ್ಪರಿಗೆ ಥಳಥಳಿಸುತ್ತಲಿ ಕಂಗೊಳಿಸುವಂದದಿ ಎಂಬ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ತಮ್ಮ ಬಾಹ್ಯವೇಷದಿಂದ ನೋಳ್ಪ ಜನರನ್ನು ವಂಚಿಸುತ್ತಾ ಶ್ರೀಮನ್ಮಧ್ವಮುನಿಗಳಿಂದ ವಿರಚಿತ ಸಚ್ಛಾಸ್ತ್ರಗಳ ರಹಸ್ಯವನ್ನರಿಯದ ವೇಷಧಾರಿಗಳು ಈ ಗ್ರಂಥೋಕ್ತ ವಿಷಯದಲ್ಲಿ ಸಂದೇಹ ಪಡುವುದರಿಂದ ಏನು ಪ್ರಯೋಜನ ಎಂದು ತಿಳಿಸುತ್ತಾರೆ. ಕೇವಲ ಕುತರ್ಕಿಗಳಾಗಿ ಈ ಗ್ರಂಥೋಕ್ತ ವಿಷಯಗಳನ್ನು ಉತ್ತಮ ಜ್ಞಾನಾನುಸಂಧಾನವಿಲ್ಲದೆ ದೋಷಾರೋಪಣೆ ಮಾಡುವ ಡಾಂಭಿಕರ ವಿಷಯ ತಿಳಿಸುತ್ತಾರೆ. ಸಣ್ಣ ಕಂಠವುಳ್ಳ ಮಧ್ಯಭಾಗವು ಅಗಲವಾಗಿರುವ ಪಾತ್ರೆಗೆ ಹೂಜಿ ಎಂದು ಹೆಸರು. ಅಂತಹ ಕಂಚಿನ ಹೂಜಿಯ ಮೇಲ್ಭಾಗವನ್ನು ಚೆನ್ನಾಗಿ ತಿಕ್ಕಿ ತೊಳೆದರೆ ಅದು ನೋಡುವವರ ಕಣ್ಣಿಗೆ ಥಳಥಳನೆ ಹೊಳೆಯುತ್ತಿರುವಂತೆ ಕಾಣಿಸುವುದು. ಅದರ ಕಂಠವು ಕಿರಿದಾಗಿರುವುದರಿಂದ ಒಳಗೆ ಕೈ ಹಾಕಿ ತೊಳೆಯಲು ಸಾಧ್ಯವಾಗುವುದಿಲ್ಲ. ಈ ಕಾರಣದಿಂದ ಕಂಚಿನ ಹೂಜಿಯು ಬಾಹ್ಯದಲ್ಲಿ ಶುದ್ಧವಾಗಿ ತೋರುವುದೇ ಹೊರತು ಒಳಭಾಗದಲ್ಲಿ ಸ್ವಚ್ಛವಾಗಿರುವುದಿಲ್ಲ. ಅದರಂತೆ ಈ ಜಡದೇಹವನ್ನು ಚೆನ್ನಾಗಿ ತಿಕ್ಕಿ ಸ್ನಾನ ಮಾಡಿ ನೀರಿನಿಂದ ತೊಳೆದರೆ ಅದು ಬಾಹ್ಯ ಶುದ್ಧಿಯನ್ನು ಹೊಂದುವುದು. ಸ್ನಾನಾನಂತರ ದೇಹವನ್ನು 12 ನಾಮಗಳಿಂದಲೂ ಮತ್ತು ಪಂಚಮುದ್ರೆಗಳಿಂದಲೂ ಅಲಂಕರಿಸಿಕೊಂಡು ಹೊರಗಿನಿಂದ ನೋಡುವವರಿಗೆ ಮಹಾಜ್ಞಾನಿ ಎಂದೆನಿಸಿಕೊಂಡು ಕೇವಲ ಡಾಂಭಿಕತನದ ಜೀವನವನ್ನು ನಡೆಸುವ ವೇಷಧಾರಿಗಳಾದ ವಂಚಕರನ್ನು ಬೆಳಗಿದ ಹೂಜಿಯ ಸಾದೃಶ್ಯದಿಂದ ತಿಳಿಸುತ್ತಾರೆ. ಶ್ರುತಿ ಸ್ಮೃತ್ಯಾದಿಗಳು ಸಚ್ಛಾಸ್ತ್ರಗಳ ರಹಸ್ಯವನ್ನರಿಯದೆ ಕೇವಲ ಯುಕ್ತಿ ಮಾತುಗಳನ್ನಾಡುತ್ತಾ ಕುತರ್ಕಗಳನ್ನು ಮಾಡುವ ಡಾಂಭಿಕರು ತಮ್ಮ ಮಾತಿನ ಚಮತ್ಕಾರದಿಂದ ಮೂಢ ಜನರನ್ನು ಮೋಸಗೊಳಿಸುವರು. ಜನರು ಅವರ ಬಾಹ್ಯ ವೇಷಭೂಷಣಗಳನ್ನು ನೋಡಿ ಅವರನ್ನು ಮಹಾಜ್ಞಾನಿ ಎಂದು ಭಾವಿಸಿ ಗೌರವಿಸುವರು. ಮಾನವರ ಬಾಹ್ಯ ವೇಷಗಳಿಂದ ಅವರ ಅಂತರಂಗವನ್ನು ಅರಿಯಲು ಸಾಧ್ಯವಿಲ್ಲ. ಪೂರ್ಣಬೋಧರೆಂದು ಪ್ರಸಿದ್ಧರಾದ ಶ್ರೀಮನ್ಮಧ್ವ ಮುನಿಗಳಿಂದ ವಿರಚಿತ ಸಚ್ಛಾಸ್ತ್ರಗಳನ್ನು ರಹಸ್ಯ ಪ್ರಮೇಯಾರ್ಥಗಳನ್ನು ತಿಳಿಯದೆ ಡಾಂಭಿಕರು ಕೇವಲ ಕುಯುಕ್ತಿಗಳಿಂದ ಜನರನ್ನು ವಂಚಿಸುವರು. ಪೂರ್ವಗ್ರಹ ಪೀಡಿತರಾಗಿ ತಾವು ಹೇಳಿದ್ದೇ ಸರಿ ಎಂದು ವಾದಿಸುವ ಹಠಮಾರಿಗಳು. ಅವರ ಅಂತರಂಗವು ಕಾಮಾದಿ ಅರಿಷಡ್ವರ್ಗಗಳಿಂದ ದೋಷಭೂಯಿಷ್ಠವಾಗಿರುವುದು. ಪ್ರಸಕ್ತ ಗ್ರಂಥ ವಿಷಯದಲ್ಲಿ ಅಂತಹ ಡಾಂಭಿಕರು ಶಂಕಿಸಿದರೇನೂ ಅದರಿಂದ ಬಾಧಕವಿಲ್ಲ ಎಂಬುದಾಗಿ ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ಹೇಳಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.